ಕಾವ್ಯ, ಇನ್ನು ಎಷ್ಟೊತ್ತೆ? ಹೊಟ್ಟೆ ಸಿತಿದೆ. 3 ಜನ ಕುತ್ಕೊಂಡು ಊಟ ಮಾಡೋಣ. ಎಷ್ಟೋ ದಿನ ಆಗೋಯ್ತು. ಇನ್ನೊಂದ್ 5 ನಿಮಿಷ ಅಂಬಿ, ಆಗೋಯ್ತು. ರೂಮಲ್ಲಿ ಕುಂತಿರು. ಆಗಿದ ತಕ್ಷಣ ನಾನೇ ಕರಿತೀನಿ. ಅಂಬಿ, ಊಟ ರೆಡಿ, ಬೇಗ ಬಾ. ಹಾ, ಬಂದೆ. ಹಲೋ, ಯಾವಾಗ? ಏನಾಯ್ತು? ಸರಿ ತಡಿ, ಒಂದು 10 ನಿಮಿಷ ಬಂದೆ ತಡಿ. ಅಂಬಿ, ಅಂಬಿ, ಏನಾಯ್ತು ಇವನ್ಗೆ? ಊಟನೂ ಮಾಡ್ದೆ ಹೋದ. ಏನಾಯ್ತು ಏನೋ? ಇವನೋಗಿ ಎಷ್ಟೊತ್ತಾಯ್ತು, ಯಾಕಿನ್ನೂ ಬಂದಿಲ್ಲ? ಏನಾಗಿರ್ಬೋದು? ಅದು ಊಟ ಮಾಡ್ದಲೇ ಎದ್ದೋಗಿದ್ದಾನೆ. ಛೇ. ಅಂಬಿ, ಏನಾಯ್ತು ಅಂಬಿ? ಊಟನೂ ಮಾಡ್ದೆ ಹೋದೋನ್ ಇವಾಗ ಇಷ್ಟು ಬೇಜಾರಲ್ಲಿ ಬರ್ತಿದ್ಯಾ? ಏನಾಯ್ತು? ಯಾಕಂಬಿ, ಏನಾಯ್ತು? ನಮ್ಮ ಫ್ರೆಂಡ್ ಒಬ್ಬ ಇದ್ನಲ್ಲೇ ರೋಡ್ ಆಕ್ಸಿಡೆಂಟಲ್ಲಿ ತಿರ್ಕೊಂಬಿಟ್ಟ. ಪಾಪ ಒಬ್ಬನೇ ಮಗ. ಅವ್ರ ಫ್ಯಾಮಿಲಿ ಫುಲ್ ಏನು ಅಷ್ಟೊಂದು ಹೇಳ್ಕೊಳ್ಳೋಷ್ಟೇನು ರಿಚ್ ಅಲ್ಲ. ಅವ್ರ ಫ್ಯಾಮಿಲಿ ನೋಡ್ತಾ ಇದ್ರೆ ಹೆವಿ ಬೇಜಾರಾಗ್ತಿದೆ ನನಗಂತೂ. ಅಯ್ಯೋ ಹೌದಾ ಅಂಬಿ, ಪಾಪ ಅವರು. ಸಾವು ಅನ್ನೋದು ಹೀಗೆ ಅಂಬಿ, ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಅದು ಯಾವಾಗ ಬರುತ್ತೆ ಅಂತ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಅಂಬಿ ಎಲ್ಲರ ಹತ್ರನೂ ಟರ್ಮ್ ಇನ್ಶೂರೆನ್ಸ್ ಇರಬೇಕು ಅನ್ನೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಏನೇ ಆದರೂ ಅಥವಾ ನಿನಗೆ ಏನೇ ಆದರೂ ನಮ್ಮ ಫ್ಯಾಮಿಲಿನ ಅಥವಾ ನಮ್ಮ ಮಕ್ಕಳನ್ನ ಫೈನಾನ್ಷಿಯಲಿ ಸೆಕ್ಯೂರ್ ಮಾಡೋದೇ ಈ ಒಂದು ಟರ್ಮ್ ಇನ್ಶೂರೆನ್ಸ್. ಇದು ಯಾವುದೇ ರೀತಿ ಕಾಸ್ಟ್ಲಿ ಅಲ್ಲ. ಪ್ರೀಮಿಯಮು 400 ರುಪೀಸಿಂದ 500 ರುಪೀಸ್ ಒಳಗಡೆನೆ ಪರ್ ಮಂತ್ ಸ್ಟಾರ್ಟ್ ಆಗುತ್ತೆ. ಫ್ಯಾಮಿಲೀಸ್ಗೆಲ್ಲ ಕ್ರೋರ್ಸ್ ಗಟ್ಟಲೆ ಕವರೇಜ್ನ ಕೊಡುತ್ತೆ. ಕೆಲವೊಂದು ಪ್ಲ್ಯಾನ್ಸು ರಿಟರ್ನ್ ಪ್ರೀಮಿಯಮ್ನ ಕೂಡ ಕೊಡುತ್ತೆ. ಇನ್ಶೂರೆನ್ಸ್ ಮೇಲೆ ಯಾವುದೇ ರೀತಿ GST ಇರಲ್ಲ, ಅಂದರೆ ಲೆಸ್ ಪ್ರೀಮಿಯಂ ವಿತ್ ಮೋರ್ ಕವರೇಜ್. ಯಾವುದೇ ಪ್ಲ್ಯಾನ್ನ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ 15% ಡಿಸ್ಕೌಂಟ್ ಸಿಗುತ್ತೆ. ಇದ್ರದ್ದು ಲಿಂಕ್ನ ನನ್ನ ಒಂದು ಪ್ರೊಫೈಲ್ ಬಯೋದಲ್ಲಿ ಕೊಟ್ಟಿರ್ತೀನಿ. ಸೊ ಈ ಕೂಡಲೇ ಹೋಗಿ ಚೆಕ್ ಮಾಡಿ. ಡೆತ್ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್. ಸೊ ನಮ್ಮ ಫ್ಯಾಮಿಲಿನ ತಲೆಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಮುಂಜಾಗ್ರತೆ ವಹಿಸೋದ್ರಲ್ಲಿ ತಪ್ಪೇನಿಲ್ಲ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.